ಕುಡುಕ್ ಗಂಡಂದಿರ ಒಂದ್ ನಿಮಿಷ ಕುಡುಕ್ರು ಅಂತ ಒಂದ್ ಸಪ್ರೇಟ್ ಇದೆ, ಕುಡುಕ್ ಗಂಡಂದಿರ ಅಂತ ಒಂದ್ ಸಪ್ರೇಟ್ ಲಿಸ್ಟ್ ಇದೆ. ಯಾಕೆ ಗೊತ್ತಾ? ಕುಡುಕ್ರು ಅನ್ನೋರು ತಾವಷ್ಟೇ ಕುಡಿದು ತಮ್ಮ ಜೀವನ ಹಾಳು ಮಾಡ್ಕೊಂತಾರೆ. ಆದ್ರೆ ಈ ಕುಡುಕ್ ಗಂಡಂದಿರು ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಲ್ದೆ ತಮ್ಮ ಹೆಂಡತಿ ಮಕ್ಕಳ ಜೀವನನೂ ಹಾಳು ಮಾಡ್ತಾರೆ. ಯಾಕೆ ಗೊತ್ತಾ? ಇವ್ರಿಗೆ ತಮ್ಮ ಮನೆ ಯಾವುದು ಅಂತ ಗೊತ್ತಿರುತ್ತೆ, ತಮ್ಮ ಹೆಂಡತಿ ಯಾರು ಅಂತ ಗೊತ್ತಿರ್ತಾರೆ, ತಮ್ಮ ಮಕ್ಳು ಯಾರು ಅಂತ ಗೊತ್ತಿರ್ತಾರೆ, ತಮ್ಮ ಅಕ್ಕ ತಂಗಿರು ಯಾರು ಅಂತ ಗೊತ್ತಿರ್ತಾರ, ಎಲ್ಲ ಗೊತ್ತಿರುತ್ತೆ. ಆದ್ರ ಹೆಂಡತಿಗೆ ಹೊಡೆಯಬೇಕಾದ್ರೆ, ಹೆಂಡತಿ ತವ್ರ ಮನೆಯವ್ರಿಗೆ ಬೈಯೋಬೇಕಾದ್ರೆ, ಹೆಂಡತಿ ಅಕ್ಕ ತಂಗಿರಿಗೆ ಬೈಯೋಬೇಕಾದ್ರೆ ಇವ್ರಿಗೆ ಪರಿಜ್ಞಾನ ಇರಲ್ವಂತೆ. ಪರಿಜ್ಞಾನ ಇರಲ್ಲ. ಆದ್ರ ಇವ್ರಿಗೆ ಅನ್ನ ಇರುತ್ತಲ್ಲ, ಅನ್ನ ಬಿಟ್ಟು ಬೇರೆ ಏನಾರ ಕೊಟ್ರೆ ತಿಂತಾರ ಏನ್ ಇವ್ರು? ತಿನ್ನಲ್ಲ. ಹೆಂಡತಿ ಅಕ್ಕ ತಂಗಿರಿಗೆ ಬೈತಿರ್ತಾರಲ್ಲ, ಅದನ್ ಬಿಟ್ಟು ತಮ್ಮ ಅಕ್ಕ ತಂಗಿರಿಗೆ ಬೈತಾರೇನ? ಇಲ್ಲ, ಬೈಯಲ್ಲ. ಯಾಕ ಹಿಂಗ? ಅರಿವಿರಲ್ವಂತ ಇವ್ರಿಗ, ಪರಿಜ್ಞಾನ ಇರಲ್ವಂತ. ಇಂಥವ್ರಿಗೆ ಏನ್ ಮಾಡ್ಬೇಕು ಅಂತೀನಿ. ಇದಿನ್ನೂ ಐತಿ ಎಲ್ಲಿ ಗೊತ್ತು? ಸಣ್ಣ ಹಳ್ಳಿಲಿ. ಅಲ್ಲಿನ್ನೂ ತಾಳಿ ಕಟ್ಟಿದ ತಕ್ಷಣ, ಗಂಡಂದಿರು ತಾಳಿ ಕಟ್ಟಿದ ತಕ್ಷಣ ಹೆಂಡತಿ ತಮ್ಮ ಸ್ವತ್ತು ಅಂತ ತಿಳ್ಕೊಂಡು ಅವ್ರಿಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ. ನಾವು 370 ರೂಪಾಯಿ ಯಾವನ ಒಬ್ನ ಅಂದಿದ್ದಕ್ಕೆ ನಾವೆಷ್ಟೆಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ. ಇಂಥ ಗಂಡಂದಿರು ಇನ್ನೂ ಇದು ಬದುಕಿದ್ದಾರೆ, ಎಷ್ಟೋ ಹೆಣ್ಮಕ್ಳು ಸಾಯ್ತಿದ್ದಾರೆ ಇಂಥ ಗಂಡಂದಿರ ಸಲುವಾಗಿ. ಇಂಥದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಇದನ್ ಮಾಡಿರಲ್ಲ, ಅದನ್ನು ಇದೇ ತರ ಮಾಡಿ ಅಲ್ವಾ? ಎಲ್ಲೋಗುತ್ತೆ ನಮ್ಮ ಫೆಮಿನಿಸಮ್? ಯಾರಿಗೆ ಕಾಣಲ್ಲ.